ಈಗಿನ ಕಾಲದಲ್ಲೂ ಕೂಡ ಹೆಣ್ಮಕ್ಳನ್ನ ರಾತ್ರಿ ಟೈಮಲ್ಲಿ ಇಲ್ಲ ಸಲ್ಲದ ನೆಪ ಹೇಳ್ಬಿಟ್ಟು ಅವರೊಂದು ಪಾರ್ಟಿ ಆಫೀಸ್ಗೆ ಕರ್ಸ್ಕೊಂಡು ಅವ್ರನ್ನ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡು ಮಾರನೇ ದಿನ ಅವ್ರ ಮನೆಗೆ ರಿಟರ್ನ್ ಕಳ್ಸಿಕೊಡ್ತಾ ಇದ್ರು. ಸೊ ಇದನ್ನ ಕೇಳಕ್ಕೆ ಆ ಒಂದು ಊರಲ್ಲಿ ಯಾರಿಗೂ ಕೂಡ ಧೈರ್ಯ ಇರಲಿಲ್ಲ. ಬಿಕಾಸ್ ಅವ್ರ ಹತ್ರ ಅಷ್ಟು ದೊಡ್ಡ ಮಟ್ಟದ ಪೊಲಿಟಿಕಲ್ ಪವರ್ ಇತ್ತು ಅಂದ್ರೆ ನೀವು ನಂಬ್ತೀರಾ? ಹೌದು, ನೀವು ಕೇಳಿಸ್ಕೊಂತಿರೋದು 100% ನಿಜನೇ. ಈ ಒಂದು ಇನ್ಸಿಡೆಂಟ್ ನಡೆದಿರೋದು ಬಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಇರುವಂತ ಸಂದೇಶ್ ಖಾಲಿ ಅನ್ನೋ ಒಂದು ಗ್ರಾಮದಲ್ಲಿ. ಹಂಗೆ ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕು. ಏನಪ್ಪಾ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವುದೇ ಒಂದು ಕ್ರೈಮ್ ನಡೆದ್ರು ಕೂಡ ಅದರಲ್ಲಿ TMCಯ ಲೀಡರ್ಸ್ ಅಥವಾ ಕಾರ್ಯಕರ್ತರು ಇದ್ದೇ ಇರ್ತಾರೆ. ಹಂಗೆ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಇರೋದು ಕೂಡ TMCಯ ಮಾಜಿ ಲೀಡರ್, ಆ ಒಂದು ಕಚಡ ನನ್ನ ಮಗನ ಹೆಸರು ಬಂದು ಶೇಖ್ ಶಹಜಾನ್ ಅಂತ. ಈ ನಾಲಾಯಕ್ ನನ್ನ ಮಗ ಮತ್ತೆ ಇವನು ಬೆಂಬಲಿಗರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ರಾತ್ರಿ ಟೈಮ್ ಅಲ್ಲಿ ಸಂದೇಶ್ ಖಾಲಿ ಇರುವಂತ TMCಯ ಪಾರ್ಟಿ ಆಫೀಸ್ ಗಳಿಗೆ ಹೆಣ್ಮಕ್ಳನ್ನ ಮೀಟಿಂಗ್ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು ಅವ್ರನ್ನ ಕೆಟ್ಟದಾಗೆಲ್ಲ ಯೂಸ್ ಮಾಡ್ಕೊಂಡವ್ರು. ಸೊ ಇದಕ್ಕೆ ಅವ್ರೊಂದು ಕೋಡ್ ವರ್ಡ್ ಕೂಡ ಇಟ್ಟಿದ್ರು. ಏನಪ್ಪಾ ಅಂತಂದ್ರೆ ಅಡಿಗೆ ಮಾಡಕ್ ಕರ್ಸ್ಕೊಂತೀವಂತ. ಅಲ್ಲಿರಂತ ಲೋಕಲ್ಸ್ ಮನೆಗೆ ಹೋಗ್ಬಿಟ್ಟು ಯಾರ್ದಾದ್ರು ಒಂದು ಮನೇಲಿ ಇವತ್ತು ನಿಮ್ಮ ಮನೆ ಹೆಣ್ಮಕ್ಳು TMC ಆಫೀಸಲ್ಲಿ ಬಂದು ಅಡಿಗೆ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಅವ್ರ ಮನೇಲಿರೋರಿಗೆಲ್ಲರಿಗೂ ಒಂದು ಅಂದಾಜ್ ಸಿಕ್ಬಿಡ್ತಿತ್ತು ಇವತ್ತು ನಮ್ಮ ಜೊತೆ ಏನ್ ನಡೆಯುತ್ತೆ ಅಂತ. ಒಂದ್ ವೇಳೆ ಅವ್ರು ಕರೆದಾಗ ಅದನ್ನ ಯಾರಾದ್ರೂ ನಿರಾಕರಿಸಿದ್ರೆ ಅವ್ರ ಮನೆಯವ್ರ ಮೇಲೆ ಮತ್ತೆ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡೋದು, ಅವ್ರ ರೇಷನ್ ಕಾರ್ಡ್ಸ್ ಗಳನ್ನ ಕ್ಯಾನ್ಸಲ್ ಮಾಡಿಸೋದು, ಅವರ ಭೂಮಿಗಳನ್ನ ಅಕ್ರಮವಾಗಿ ಕಬ್ಜಾ ಮಾಡ್ಕೊಳ್ಳೋದು, ಈ ತರದ ಅಲ್ಕ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಭಯದ ವಾತಾವರಣ ಇದ್ರೂ ಕೂಡ ಒಬ್ಬ ಮಹಿಳೆ ತನ್ನ ಮೇಲೆ ಆಗಿರುವಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಕ್ಕೆ ಅವ್ರ ಮನೆಯವ್ರ ಮೇಲೆಲ್ಲ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಆಕೆ ಜಮೀನನ್ನ ಬಲವಂತವಾಗಿ ಕಿತ್ಕೊಂಡಿದ್ದಷ್ಟೇ ಅಲ್ಲದೆ ಆಕೆ ಗಂಡನನ್ನ ಒಂದು ಮರಕ್ಕೆ ಕಟ್ಟಾಕಿ ಊರವ್ರ ಮುಂದೆ ಎಲ್ಲ ಹೊಡಿತಾರೆ. ಮರಕ್ಕೆ ಕಟ್ಟಾಕಿ ಹೊಡೆದಿದ್ದಷ್ಟೇ ಅಲ್ಲದೆ ಆ ಸಂತ್ರಸ್ತೆನ ಊರಿನ ಜನಗಳ ಮುಂದೆನೆ ಪಾರ್ಟಿ ಆಫೀಸ್ಗೆ ಮತ್ತೆ ಹೇಳ್ಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡ್ತಾರೆ. ನಿಮ್ಗೊಂದು ಡೌಟ್ ಬರ್ಬೋದು, ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ನಡೆಯೋವರೆಗೂ ಪೊಲೀಸರು ಏನ್ ಮಾಡ್ತಿದ್ರು ಅಂತ. ಒಂದ್ ವೇಳೆ ಈ ವಿಚಾರದ ಬಗ್ಗೆ ಶೇಖ್ ಶಹಜಾನ್ ವಿರುದ್ಧ ಯಾರಾದ್ರೂ ಕಂಪ್ಲೇಂಟ್ ಕೊಡೋಣ ಅಂತ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರೆ ಪೊಲೀಸರು ಅವನ ಮೇಲೆ ಆಕ್ಷನ್ ತಗೊಳಕ್ ಬಿಟ್ಬಿಟ್ಟು ಅವ್ನ ಜೊತೆನೆ ರಾಜಿ ಮಾಡ್ಕೊಡ್ರಿ ಅಂತ ಬುದ್ಧಿವಾದ ಹೇಳಿ ಕಳ್ಸೋರಂತೆ. ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತಂತಲ್ಲ, ಅದೇ ರೀತಿ ಇವನ್ ವಿಚಾರದಲ್ಲೂ ಕೂಡ ಜನವರಿ 5, 2024 ರೇಷನ್ ಹಗರಣಕ್ಕೆ ಸಂಬಂಧಪಟ್ಟಂಗೆ ಇಡಿ ರೇಡ್ ಆಗುತ್ತೆ. ಇಡಿ ರೇಡ್ ಆದಂತ ಸಂದರ್ಭದಲ್ಲಿ ಇವನು 100 ಜನ ಬೆಂಬಲಿಗರು ಇಡಿ ಅಧಿಕಾರಿಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಸೊ ಯಾವಾಗ ಈ ಒಂದು ವಿಚಾರ ದೊಡ್ಡದಾಗುತ್ತೋ ಅವಾಗ ಇವನು ಮತ್ತೆ ಇವನು ಬೆಂಬಲಿಗರೆಲ್ಲ ತಲೆ ತಪ್ಪಿಸ್ಕೊಂಡು ಓಡಾಡಕ್ಕೆ ಶುರು ಮಾಡ್ತಾರೆ. ಯಾವಾಗ ಇವನು ತಲೆ ತಪ್ಪಿಸ್ಕೊಂಡಿರುವಂತ ವಿಚಾರ ಸಂದೇಶ್ ಖಾಲಿರುವಂತ ಜನಗಳಿಗೆಲ್ಲ ಗೊತ್ತಾಗುತ್ತೋ ಅವಾಗ ಸಂದೇಶ್ ಖಾಲಿಯಲ್ಲಿರುವಂತ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಬೀದಿಗಿಳಿದ್ಬಿಟ್ಟು ಪೊರಕೆ ಹಿಡ್ಕೊಂಡು ಇನ್ ಮಾಡಿರಂತ ಲೈಂಗಿಕ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಈ ಒಂದು ಪ್ರತಿಭಟನೆ ಯಾವಾಗ ವಿಕೋಪದ ರೂಪ ಪಡ್ಕೊಳ್ಳುತ್ತೋ ಅವಾಗ ಬೇರೆ ದಾರಿನೇ ಇಲ್ಲದೆ ಇಡಿ ಅಧಿಕಾರಿಗಳು ಮತ್ತೆ ಪೊಲೀಸರು ಇವನ್ನ ಹಿಡಿದು ಅರೆಸ್ಟ್ ಮಾಡ್ತಾರೆ. ಸದ್ಯ ಈ ಒಂದು ಕೇಸನ್ನ ಕೋರ್ಟ್ CBIಗೆ ವರ್ಗಾವಣೆ ಮಾಡಿದೆ. CBI ಇನ್ವೆಸ್ಟಿಗೇಷನ್ ಕೂಡ ನಡೀತಿದೆ. ಸೊ ಕಾದ್ ನೋಡ್ಬೇಕು ಫೈನಲ್ ಜಜ್ಮೆಂಟ್ ಏನ್ ಬರುತ್ತೆ ಅಂತ. ಈ ತರದ ನಾಲ್ಕು ನನ್ನ ಮಕ್ಕಳಿಗೆಲ್ಲ ಏನ್ ಶಿಕ್ಷೆ ಆಗಬೇಕು ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ. ಹಂಗೆ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ನಮ್ಮ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.